ಸೊ ಹೀಗೆ ಏರ್ ಇಂಡಿಯಾ ವಿಮಾನಗಳಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಳ್ತಾ ಇದೆ. ಕೆಲವೊಂದಷ್ಟನ್ನ ತುರ್ತು ಭೂಸ್ಪರ್ಶ ಮಾಡಲಾಗಿದೆ. ಹೀಗೆ ಸಾಲು ಸಾಲು ವಿಮಾನಗಳ ಹಾರಾಟ ದಿಢೀರ್ ಅಂತ ರದ್ದು ಆಗ್ತಾ ಇದೆ ಏರ್ ಇಂಡಿಯಾಗೆ. ಹಾಗಾಗಿ ಈಗ DGCA ಸಮನ್ಸ್ ಕೊಟ್ಟಿದೆ. ಯಾಕೆ ಹಿಂಗಾಗ್ತಿದೆ ನಿಮ್ಮ ಫ್ಲೈಟ್ಗಳಲ್ಲಿ ಉತ್ತರ ಕೊಡಿ ಅನ್ನುವಂಥದ್ರ ಬಗ್ಗೆ ಏರ್ ಇಂಡಿಯಾಗೆ ಸಮನ್ಸ್ ಕೊಟ್ಟಿರುವಂಥ DGCA ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಕೊಟ್ಟಿರುವಂಥ ಸಮನ್ಸ್ ಇದು. ಏರ್ ಇಂಡಿಯಾ ಎಂಜಿನಿಯರಿಂಗ್ ಮುಖ್ಯಸ್ಥರಿಗೆ ಸಮನ್ಸ್ ಜಾರಿಗೊಳಿಸಲಾಗಿದೆ. ತಾಂತ್ರಿಕ ದೋಷ ಹಾಗೆ ಸಂಚಾರ ರದ್ದು ಮಾಡ್ತಾ ಇರುವಂಥದ್ರ ಬಗ್ಗೆ ವಿವರಣೆಯನ್ನು ಕೊಡಿ ಅನ್ನುವಂಥದ್ರ ಬಗ್ಗೆ DGCA ಕೇಳಿದೆ. ವಿಚಾರಣೆಗೆ ಹಾಜರಾಗಿ ಅನ್ನುವಂಥದ್ರ ಬಗ್ಗೆ ಕೂಡ DGCA ಹೇಳಿದೆ. ಏರ್ ಇಂಡಿಯಾ ವಿಮಾನಗಳಲ್ಲಿ ಸಾಲು ಸಾಲಾಗಿ ಈ ಥರದ ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇವೆ. ಕೊನೆ ಕ್ಷಣದಲ್ಲಿ ವಿಮಾನ ಹಾರಾಟನ ರದ್ದುಗೊಳಿಸಲಾಗ್ತದೆ. ನೋಡಿ ಯಾವ್ಯಾವುದು ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. AI 915 ಇದು ದೆಹಲಿಯಿಂದ ದುಬೈಗೆ ಹೊರಟಿದ್ದಂತಹ ಫ್ಲೈಟ್, ಇದನ್ನು ಕೂಡ ಕ್ಯಾನ್ಸಲ್ ಮಾಡಿದರೆ. ಇನ್ನು ಅದೇ ರೀತಿ AI 159 ಅಹಮದಾಬಾದ್ನಿಂದ ಲಂಡನ್ಗೆ ಸೇಮ್ ಫ್ಲೈಟ್, ಅಂದರೆ ಯಾವುದು ಕ್ರ್ಯಾಶ್ ಆಯ್ತಲ್ಲ ಅದೇ ಟೈಮಿಗೆ ಹೋಗ್ತಾ ಇದ್ದಂಥ ಫ್ಲೈಟ್ ಅದು. ಸೊ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. 915 ದೆಹಲಿ ಟು ದುಬೈ ರದ್ದಾಗಿದೆ. AI 153 ದೆಹಲಿಯಿಂದ ವಿಯಾನ ಅದು ಕೂಡ ರದ್ದಾಗಿದೆ. ಸೊ ನೋಡಿ ಹೇಗೆ ಸಾಲು ಸಾಲು ವಿಮಾನಗಳು ರದ್ದಾಗ್ತಾ ಇರೋದ್ರಿಂದಾಗಿ